ನಮಸ್ಕಾರ ಸ್ನೇಹಿತರೆ, ಅನಂತ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಮಾರ್ಚ್ 2026ರಲ್ಲಿ ಶ್ರೀರಾಮನವಮಿ ಯಾವ ದಿವಸ ಬರ್ತಾ ಇದೆ. ಯಾಕೆಂದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಗುರುವಾರ ಅಂತ ಕೊಟ್ಟಿದ್ದಾರೆ, ಇನ್ನು ಕೆಲವು ಕ್ಯಾಲೆಂಡರ್ಗಳಲ್ಲಿ 27ನೇ ತಾರೀಕು ಶುಕ್ರವಾರ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಕೆಲವರಲ್ಲಿ ಗೊಂದಲಗಳು ಉಂಟಾಗಿದೆ. 26ನೇ ತಾರೀಕು ಮಾಡಬೇಕಾ ಅಥವಾ 27ನೇ ತಾರೀಕು ಮಾಡಬೇಕಾ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗೊಂದಲಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೀನಿ. ಈ ಶ್ರೀರಾಮನವಮಿ ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಶ್ರೀರಾಮ ಹುಟ್ಟಿದಂಥ ದಿವಸ. ಆದ್ದರಿಂದ ಈ ದಿವಸ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಮಾಡಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ಕೂಡ ಪರಸ್ಪರ ಒಂದು ಪಾನಕ ಮಜ್ಜಿಗೆಯನ್ನು ವಿತರಣೆಯನ್ನು ಮಾಡುವಂಥದ್ದು ಈ ಹಬ್ಬದ ಒಂದು ವಿಶೇಷ. ಶ್ರೀರಾಮ ಹುಟ್ಟಿದಂಥ ಒಂದು ಸಮಯದಲ್ಲಿ ಈ ರೀತಿಯಾಗಿ ಇಡೀ ಊರಿನ ಜನರಿಗೆ ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನು ಹಂಚಲಾಗಿತ್ತು. ಆದ್ದರಿಂದನೇ ಆ ಒಂದು ಪದ್ಧತಿ ಇಂದಿಗೂ ಕೂಡ ಮುಂದುವರಿಸ್ಕೊಂಡು ಬರಲಾಗಿದೆ. ಇನ್ನು ಈ ವರ್ಷದ ಶ್ರೀರಾಮನವಮಿ ಯಾವಾಗ ಅಂತ ಹೇಳಿದ್ರೆ 26ನೇ ತಾರೀಕು ಗುರುವಾರ ಬೆಳಗ್ಗೆ 11:59 ಈ ರಾಮನವಮಿಯ ತಿಥಿ ಏನಿದೆ ಅದು ಪ್ರಾರಂಭ ಆಗ್ತಾ ಇರೋವಂಥದ್ದು. ಹಾಗೆ ಮುಕ್ತಾಯ ಆಗ್ತಾ ಇರೋವಂಥದ್ದು 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:07 ಈ ನವಮಿ ತಿಥಿ ಮುಕ್ತಾಯ ಆಗುತ್ತೆ. ಆದರೆ 26ನೇ ತಾರೀಕು ಇಡೀ ದಿವಸ ನವಮಿ ಇದ್ದರೂ ಕೂಡ ಸೂರ್ಯೋದಯದ ನಂತರದ ಸಮಯವನ್ನು ಗಣನೆಗೆ ತೆಗೆದುಕೊಂಡಾಗ 27ನೇ ತಾರೀಕು ಶುಕ್ರವಾರ ಸೂರ್ಯೋದಯದ ನಂತರದಲ್ಲೇ 10 ಗಂಟೆಯ ನಂತರದಲ್ಲಿ ಈ ನವಮಿ ತಿಥಿ ಮುಗಿದೋದ್ರೂ ಕೂಡ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡೋದ್ರಿಂದ ನಾವು ಶುಕ್ರವಾರ ಅಂದರೆ 27ನೇ ತಾರೀಕು ಶುಕ್ರವಾರನೇ ಈ ಒಂದು ಶ್ರೀರಾಮನವಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಆದಷ್ಟು ಆ ದಿವಸ ಬೆಳಗ್ಗೆನೇ ಈ ಒಂದು ರಾಮನವಮಿಯ ಪೂಜೆ ಏನಿದೆ ಅದನ್ನು ಎಲ್ಲವನ್ನು ಕೂಡ ಮಜ್ಜಿಗೆ, ಪಾನಕ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಶ್ರೀರಾಮನಿಗೆ ನೈವೇದ್ಯವಾಗಿಟ್ಟು ನೀವು ಸಂಪೂರ್ಣವಾಗಿ ಆ ಪೂಜೆ ಏನಿದೆ ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥವರು ಎಲ್ಲ ಕೂಡ ಆ ಒಂದು 10 ಗಂಟೆಯ ಒಳಗಡೆ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ 10:07 ನಂತರದಲ್ಲಿ ನವಮಿ ತಿಥಿ ಮುಗಿದೋಗುತ್ತೆ. ಆದ್ದರಿಂದ ಆ ದಿವಸ ಬೆಳಿಗ್ಗೆನೇ ಆದಷ್ಟು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆ ಸಮಯದಲ್ಲಿ ಆಗದೇ ಇದ್ದರೆ ಅಂಥವರು ಮಾತ್ರ ಸಂಜೆ ವೇಳೆ ಪೂಜೆಯನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀರಾಮನವಮಿ ತಿಥಿ ಯಾವಾಗ ಪ್ರಾರಂಭ, ಯಾವಾಗ ಅಂತ್ಯ, ಯಾವ ದಿವಸ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.